ಇನ್ನು ಸರ್ಕಾರಿ ಆಹಾರ ಗೋದಾಮುಗಳ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದಾಳಿಯಾಗಿದೆ. ಇನ್ಫ್ಯಾಕ್ಟ್ ಬಹಳ ಕಡೆ ಸುಮಾರು 27 ಕಡೆ ದಾಳಿಯಾಗಿದೆ. ಏಕಕಾಲಕ್ಕೆ ನಡೆದಿರುವಂತಹ ದಾಳಿ. ವಿಚಾರ ಏನು? ವಿಚಾರ ಅಂತ ಅಂದ್ರೆ ಈ ಫಲಾನುಭವಿಗಳಿಗೆ ಸಿಗಬೇಕಾಗಿದ್ದಂತ ಅಕ್ಕಿನ ಈ ದುರುಳರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗೋದಾಮುಗಳ ಮೇಲೆ ಈಗ ರೈಡ್ ಆಗಿದೆ. RMC ಯಾರ್ಡ್ನ 5 ಗೋಡೌನ್ಗಳ ಮೇಲೆ 27 ಕಡೆ ದಾಳಿಯಾಗಿದೆ. ಖಾಸಗಿ ವಾಹನಗಳಲ್ಲಿ ಆಹಾರ ವಸ್ತುಗಳ ಕಳ್ಳಸಾಗಣೆಗೆ ಆರೋಪ ಇತ್ತಂತೆ. ಅಕ್ಕಿ ಕಳ್ಳಸಾಗಣೆ ಕುರಿತು ಲೋಕಾಯುಕ್ತಕ್ಕೆ ಮೇಲಿನ ಮೇಲೆ ದೂರು ದಾಖಲಾಗ್ತಾ ಇತ್ತು. ಈಗ ಏಕಕಾಲಕ್ಕೆ ಸರ್ಕಾರಿ ಸ್ವಾಮ್ಯದ ಗೋದಾಮುಗಳ ಮೇಲೆ ದಾಳಿಯಾಗಿದೆ. ಸರ್ಕಾರಿ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥವರನ್ನ ವಶಕ್ಕೆ ಪಡೆಯಲಾಗಿದೆ. ಗೋಡೌನ್ ಜವಾಬ್ದಾರಿ ಹೊತ್ತಂತ 2 ಅಧಿಕಾರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು. ಸರ್ಕಾರದ ಅಕ್ಕಿಯನ್ನು ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ತಾ ಇದ್ರು ಅನ್ನುವಂಥದ್ದು ಆರೋಪ. ಸ್ಥಳಕ್ಕೆ ಯಶವಂತಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸೊ ಆಹಾರ ಸರಬರಾಜು ನಿಗಮದ ಗೋಡೌನ್ ಮೇಲೆ ಈಗ ದಾಳಿ ಆಗಿರೋದು ಅಂತ ಹೇಳಿ ಗೊತ್ತಾಗಿದೆ. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ವಿಶೇಷವಾದಂಥ ಕಾಳಜಿ ಮುತುವರ್ಜಿಯನ್ನು ವಹಿಸಿದ್ದಾರೆ. ಉಪಲೋಕಾಯುಕ್ತರಾದಂಥ ಫಣೀಂದ್ರ ವೀರಪ್ಪ ಇವರ ನೇತೃತ್ವದಲ್ಲಿ ಆಗಿರುವಂಥ ದಾಳಿ ಇದು. ಬಹುಶಃ ಲೋಕಾಯುಕ್ತ ಇರುವಂಥ ಕಾರಣಕ್ಕಾಗಿಯೇ ಅಟ್ಲೀಸ್ಟ್ ಜನ ಈಗಲೂ ಕೂಡ ಸ್ವಲ್ಪ ಭರವಸೆ ಇಟ್ಕೊಳ್ಬಹುದಾಗಿದೆ. ಸಿದ್ದರಾಮಯ್ಯನವರು ಈ ಲೋಕಾಯುಕ್ತನ ಹೆಂಗೆ ಮುಚ್ಚಕ್ಕೆ ಹೋಗಿದ್ರಲ್ಲ ಹಿಂದೆ, ಈಗ ಮತ್ತೆ ಸ್ವಲ್ಪ ಆಕ್ಟಿವ್ ಆಗಿ ಲೋಕಾಯುಕ್ತ ಫೀಲ್ಡ್ಗೆ ಇಳಿತಾ ಇರುವಂಥದ್ದು ಜನರಿಗಿರುವಂಥ ಭರವಸೆ. ನೋಡಿ, ನ್ಯಾಯಮೂರ್ತಿಗಳೇ ಕೂತಲ್ಲಿ ಅಲ್ಲಿ ಅಧಿಕಾರಿಗಳಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ. ಹಾಗಂತ ಇದೇನು ಗೊತ್ತಿಲ್ಲದೆ ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಇರುವಂಥ ಕಳ್ಳಾಟನ ಪ್ರತಿದಿನ ಕೂಡ ಟನ್ಗಟ್ಟಲೆ ಈ ರೀತಿಯಾಗಿ ಫಲಾನುಭವಿಗಳಿಗೆ ಸಿಗಬೇಕಾಗಿದ್ದಂಥ ಅಕ್ಕಿ ಖಾಸಗಿಯವ್ರ ಪಾಲಾಗ್ತಾ ಇದೆ. ಅದರಲ್ಲೂ ಕೂಡ ದುಡ್ಡು ಹೊಡ್ಕೊಂಡು ತಿಂತಾ ಇದ್ದಾರೆ ಇವರು. ಇದೇನು ಗೊತ್ತಿಲ್ಲದೆ ಇರುವಂಥದ್ದು ವಿಚಾರ ಅಲ್ಲ. ಇನ್ಫ್ಯಾಕ್ಟ್ TV9 ಕೂಡ ಈ ಹಾವೇರಿ ಭಾಗದಲ್ಲಿ, ಬೆಳಗಾವಿ ಭಾಗದಲ್ಲೆಲ್ಲ ಭಾಳ ಈ ಥರದ ಸಂಗತಿಗಳನ್ನು ಬಯಲು ಮಾಡೋ ಪ್ರಯತ್ನ ಪಟ್ಟಿತ್ತು. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರೆ 3-4 ಗಂಟೆ ಬಿಟ್ಟು ಬರ್ತಾರೆ. ಮಾಧ್ಯಮದವರು, ಪಬ್ಲಿಕ್ ಅವರು ಹೋದಂಥ 3 ಗಂಟೆ ನಂತರದಲ್ಲಿ ಆಹಾರ ಅಧಿಕಾರಿಗಳು ಬರ್ತಾರೆ ಅಂತ ಅಂದರೆ ಇವರು ಎಷ್ಟು ತಿಂದು ಸೊಕ್ಕು ಹೋಗಿದ್ದಾರೆ ನೋಡಿ. ಈಗ ಲೋಕಾಯುಕ್ತ ಅಧಿಕಾರಿಗಳು, ಅದರಲ್ಲೂ ಕೂಡ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸ್ವತಃ ಸ್ಥಳಕ್ಕೆಲ್ಲ ಹೋಗಿ ಕೆಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟು ಕೆಲ ಗಾಡಿಗಳನ್ನು ಸೀಸ್ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅಟ್ಲೀಸ್ಟ್ ಇವರಿಂದ ಅದೊಂದು ನ್ಯಾಯ ಸಿಗಬೇಕಾದಂಥ ಕೆಲಸ ಆಗಬೇಕಾಗಿದೆ.